ಆತ್ಮೀಯರೇ ನಮಸ್ಕಾರ. ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಮಣಿಕಂಠ ಸೂರ್ಯ. ದತ್ತಾತ್ರೇಯ ಶ್ರೀ ನರಸಿಂಹ ಸರಸ್ವತಿ ಅವತಾರ. ದತ್ತಾತ್ರೇಯರ ಎರಡನೇ ಅವತಾರ ಎನ್ನಲಾದ ನರಸಿಂಹ ಸರಸ್ವತಿಗಳ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಮುಂದಿನ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಭಗವಂತನು ತನ್ನನ್ನು ನಂಬಿದ ಭಕ್ತರನ್ನು ಕಾಪಾಡಲು, ಸನಾತನ ಧರ್ಮವನ್ನು ಉದ್ಧರಿಸಲು ಈ ಭೂಮಿಯಲ್ಲಿ ಹಲವಾರು ಅವತಾರಗಳನ್ನು ತಾಳಿದ್ದಾನೆ. ಪ್ರಸಿದ್ಧವಾದ ದಶಾವತಾರಗಳಷ್ಟೇ ಅಲ್ಲದೆ ವ್ಯಾಸ, ಕಪಿಲ, ದತ್ತಾತ್ರೇಯ ಮೊದಲಾದ ಜ್ಞಾನಪ್ರದ ರೂಪಗಳನ್ನು ಲೋಕ ಕಲ್ಯಾಣಕ್ಕಾಗಿ ತಾಳಿದ ಪರಮಾತ್ಮನು ಕಲಿಯುಗದಲ್ಲಿ ದತ್ತಾತ್ರೇಯರ ಎರಡನೇ ಅವತಾರ ಎನ್ನಲಾದ ನರಸಿಂಹ ಸರಸ್ವತಿಗಳು ಮಹಾರಾಷ್ಟ್ರದ ಔದುಂಬರ ಮತ್ತು ನರಸಿಂಹವಾಡಿಯಲ್ಲಿ ಇದ್ದು ನಂತರ ಕರ್ನಾಟಕದ ಗಾಣಿಗಾಪುರದಲ್ಲಿ ಬಹಳ ವರ್ಷ ನೆಲೆಸಿದ್ದರು. ಅಲ್ಲಿ ನರಸಿಂಹ ಸರಸ್ವತಿಗಳು ಭೀಮಾ ಅಮರಜಾ ನದಿ ಸಂಗಮದಲ್ಲಿ ಸ್ನಾನ ಜಪತಪಾದಿಗಳನ್ನು ನಡೆಸುತ್ತಿದ್ದರು. ಹೀಗೆ ಅಲ್ಲಿ ತಮ್ಮ ಅಲೌಕಿಕ ಕಾರ್ಯಗಳಲ್ಲಿ ನಿರತರಾಗಿದ್ದ ಶ್ರೀಗಳು ನಿತ್ಯ 5 ಮನೆಯಲ್ಲಿ ಮದಕರಿ ಭಿಕ್ಷೆ ಪಡೆದು ವಿಶ್ರಾಂತಿ ಕಟ್ಟೆಯಲ್ಲಿ ಭಿಕ್ಷೆಯನ್ನು ಸೇವಿಸಿ ವಿಶ್ರಾಂತಿ ಪಡಿತಾ ಇದ್ರು. ಹಿಂದೆ ಗುರುಗಳ ಭಕ್ತಳಾಗಿದ್ದ ಅಂಬಿಕೆಯು ಅವರ ಉಪದೇಶದಂತೆ ಶನಿಪ್ರದೋಷ ವ್ರತವನ್ನು ಆಚರಿಸುತ್ತಿದ್ದರಿಂದ ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣ ಪುತ್ರಿಯಾಗಿ ಜನಿಸಿದಳು. ಇವಳೇ ಅಂಬಾಭವಾನಿ. ಪ್ರಾಪ್ತ ವಯಸ್ಕಳಾದಾಗ ಆ ಕನ್ಯೆಯನ್ನು ಮಾಧವ ಎಂಬ ಬ್ರಾಹ್ಮಣನಿಗೆ ಮದುವೆ ಮಾಡಿದ್ರು. ಈ ದಂಪತಿಗೆ ಜನಿಸಿದ ಮಗು ದತ್ತಾತ್ರೇಯರ ಎರಡನೇ ಅವತಾರ ಶ್ರೀ ನರಸಿಂಹ ಸರಸ್ವತಿಗಳು. ತಂದೆ ತಾಯಿ ಮಗುವನ್ನು ನೋಡಿ ಸಂತಸಗೊಂಡರು. ಮಗುವಿಗೆ ನರಹರಿ ಎಂದು ಹೆಸರಿಟ್ಟರು. ತನ್ನ ಅವತಾರವನ್ನು ಗುರುತಿಸುವುದಕ್ಕೆ ಎಂಬಂತೆ ಹುಟ್ಟಿದ ಮಗು ಅಳುವ ಬದಲು ಓಂಕಾರ ಪ್ರಣವೋಚ್ಚಾರಣೆ ಮಾಡಿತು. ಎಲ್ಲರೂ ಆಶ್ಚರ್ಯಚಕಿತರಾದರು. ಜ್ಯೋತಿಷಿಗಳು ಮಗುವಿನ ಜಾತಕ ಪರಿಶೀಲಿಸಿ, ಇವನು ಜಗದ್ಗುರುವು ಮಹಾ ತಪಸ್ವಿಯೂ ಆಗುವನು, ನವಸಿದ್ಧಿಗಳು ಸಿದ್ಧಿಸಿ ಇವನಿದ್ದ ಕಡೆ ದೇಶದಲ್ಲಿ ಸಮೃದ್ಧಿ ದೊರೆತು ಲೋಕ ಕಲ್ಯಾಣವಾಗುತ್ತದೆ ಎಂದು ಭವಿಷ್ಯ ನುಡಿದರು. ಹುಟ್ಟಿದ ಮಗು ಎಲ್ಲರಂತೆ ಇರಲಿಲ್ಲ. ಅದು ತಾಯಿಯ ಸ್ತನ್ಯಪಾನ ಮಾಡಲಿಲ್ಲ, ತೊಟ್ಟಿಲಲ್ಲಿ ಮಲಗಲಿಲ್ಲ. ನರಹರಿಗೆ ಓಂಕಾರದ ಹೊರತು ಬೇರೆ ಶಬ್ದ ಬರಲಿಲ್ಲ. ಮಗ ಮೂಕನಾದನೆಂದು ತಾಯಿ ಹೆದರಿದಳು. ಉಪನಯನ ಮಾಡಿದರೆ ಮಾತು ಬರುತ್ತದೆ ಎಂದು ಸನ್ನೆಯ ಮೂಲಕ ತೋರಿಸಿದನು ನರಹರಿ. ಶುಭ ಮುಹೂರ್ತದಲ್ಲಿ ಯಥಾವಿಧಿಯಾಗಿ ಉಪನಯನ ಮಾಡಿದರು. ಮಾತೃಭಿಕ್ಷೆ ಸಮಯದಲ್ಲಿ ತಾಯಿ ಮೊದಲ ಬಾರಿ ಭಿಕ್ಷೆ ನೀಡಿದಾಗ ನರಹರಿ ಋಗ್ವೇದವನ್ನು, ಎರಡನೇ ಭಿಕ್ಷೆ ಕೊಟ್ಟಾಗ ಯಜುರ್ವೇದವನ್ನು, ಮೂರನೇ ಸಲ ಸಾಮವೇದವನ್ನು ಪಠಿಸಿದನು. ಭಿಕ್ಷೆ ನೀಡಿ ವೇದಾಭ್ಯಾಸ ಮಾಡಿ ಧರ್ಮವನ್ನು ರಕ್ಷಿಸು ಎಂದು ಮಗನಿಗೆ ತಾಯಿ ಹರಸಿದಳು. ನರಹರಿಯು, ಅಮ್ಮ ನಿನ್ನ ಮಾತಿನಂತೆಯೇ ಆಗಲಿ, ನಾನು ಭಿಕ್ಷಾವೃತ್ತಿಯಿಂದ ಜೀವನ ನಡೆಸಿ ದೇಶ ಸಂಚಾರ ಮಾಡುವೆ ಎಂದಾಗ ತಾಯಿಗೆ ದುಃಖವಾಯಿತು. ನೆರೆದ ಜನರು ಮೂಕವಿಸ್ಮಿತರಾದರು. ಈತನು ಬಾಲಕನಲ್ಲ, ಮನುಷ್ಯನಲ್ಲ, ಭಗವಂತನೇ ಅವತರಿಸಿದ್ದಾನೆ ಎಂದು ಹರ್ಷೋದ್ಗಾರಗೊಂಡರು. ತಾಯಿಗೆ, ಅಮ್ಮ ನಿನ್ನ ಮಾತಿನಂತೆ ತಪಸ್ಸಿಗೆ ಹೋಗುವೆ, ಅನುಮತಿ ಕೊಡು ಎಂದನು. ಮಾತೃವಾತ್ಸಲ್ಯದಿಂದ, ನರಹರಿ ನೀನು ಈಗ ಉಪವೀತನು, 12 ವರ್ಷ ಬ್ರಹ್ಮಚರ್ಯ ಪಾಲಿಸಿ ಗೃಹಸ್ಥನಾಗಿ ನಂತರ ಸನ್ಯಾಸ ಸ್ವೀಕಾರ ಮಾಡು ಎಂದಳು ತಾಯಿ. ನಸುನಕ್ಕ ನರಹರಿ ತಾಯಿಗೆ ಜ್ಞಾನೋಪದೇಶವನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಹೊರಡಬೇಕಿದೆ ಎಂದನು. ಮಗು, ನಮಗೆ ಇನ್ನೊಬ್ಬ ಪುತ್ರ ಜನಿಸುವವರೆಗೂ ನೀನು ಇಲ್ಲೇ ಇರಬಾರದೆ ಎಂದು ಕೇಳಿದಾಗ 1 ವರ್ಷ ಅಲ್ಲೇ ಇದ್ದನು. ಅದೇ ವರ್ಷ ಅವನ ತಾಯಿಗೆ ಅವಳಿ ಜನಿಸಿದರು. ನರಹರಿ ತೀರ್ಥಯಾತ್ರೆಗೆ ಅನುಮತಿ ಕೇಳಿದನು. ಅಮ್ಮ 4 ಮಕ್ಕಳು ಜನಿಸುತ್ತಾರೆ ಎಂದು ಹೇಳಿ ತಲೆ ಮೇಲೆ ಕೈಯಿಟ್ಟನು. ಕೂಡಲೇ ಆಕೆಗೆ ಮಿಂಚು ಸಂಚರಿಸಿದಂತಾಗಿ ಪೂರ್ವ ಜನ್ಮದ ಸ್ಮರಣೆ ಬಂದು ಈತನೇ ಶ್ರೀಪಾದ ಶ್ರೀವಲ್ಲಭನಾಗಿ ಹಿಂದಿನ ಜನ್ಮದಲ್ಲಿ ತನ್ನನ್ನು ಅನುಗ್ರಹಿಸಿದ ಸದ್ಗುರು ಎಂದು ತಿಳಿದು ಆತನ ಪಾದ ಮುಟ್ಟಿ ನಮಸ್ಕರಿಸಿದಳು. ಅಮ್ಮ ನೀನು ನೆನೆದಾಗ ಬರುವೆ ಎಂದು ಹೇಳಿ, ಇನ್ನು 21 ವರ್ಷಗಳ ನಂತರ ನಾನು ಬರುತ್ತೇನೆ, ತೀರ್ಥಯಾತ್ರೆಗೆ ಹೊರಟು ಋಷಿಗಳ ದರ್ಶನ ಪಡೆಯುತ್ತೇನೆ ಎಂದು ಮೂಲ ದತ್ತಾತ್ರೇಯರ ಅವತಾರವನ್ನು ತೋರಿಸಿ ತಪಸ್ಸಿಗೆ ಹೊರಟನು ನರಹರಿ. ಮೊದಲು ನರಹರಿ ಕಾಶಿ ಕ್ಷೇತ್ರವನ್ನು ತಲುಪಿ ಅಲ್ಲಿ ದತ್ತಾಘಾಟ್ನಲ್ಲಿ ತಪಸ್ಸಿನಲ್ಲಿ ನಿರತನಾದನು.
ಆಗ ಅಲ್ಲಿಗೆ ವಯೋವೃದ್ಧರು ಜ್ಞಾನವೃದ್ಧರೂ ಆದ ಕೃಷ್ಣ ಸರಸ್ವತಿ ಎಂಬ ಯತಿಗಳು ಬಂದರು. ಈ ಬ್ರಹ್ಮಚಾರಿ ಸಾಮಾನ್ಯನಲ್ಲ, ಇವನು ನಾರಾಯಣನೇ ಆದ ದತ್ತಾತ್ರೇಯನ ಅವತಾರ ಎಂದು ಸನ್ಯಾಸ ದೀಕ್ಷೆ ನೀಡಿ ಲೋಕ ಕಲ್ಯಾಣಕ್ಕೆ ಅನುಕೂಲ ಮಾಡಿಕೊಟ್ಟರು. ಈ ರೀತಿಯಾಗಿ ಶ್ರೀ ಕೃಷ್ಣ ಸರಸ್ವತಿ ಯತಿಗಳು ನರಹರಿಗೆ ಶಾಸ್ತ್ರೋಕ್ತವಾಗಿ ಸನ್ಯಾಸ ದೀಕ್ಷೆ ನೀಡಿ ಪ್ರಣವ ಮಂತ್ರೋಪದೇಶ ಮಾಡಿ ಆತನಿಗೆ ಶ್ರೀ ನರಸಿಂಹ ಸರಸ್ವತಿ ನಾಮಧೇಯದಿಂದ ಶಿಷ್ಯರಿಗೆ ವೇದಶಾಸ್ತ್ರಗಳನ್ನು ಸಾರವನ್ನು ಗುರುಮುಖೇನ ತಿಳಿದು ಉಪದೇಶ ಮಾಡಿದರು. ಕಾಶಿ ಕ್ಷೇತ್ರದಲ್ಲಿ ನರಸಿಂಹ ಸರಸ್ವತಿ ಯತಿಗಳ ಕೀರ್ತಿ ಹೆಚ್ಚಾಗಿ ಅನೇಕರು ಅವರ ಶಿಷ್ಯರಾದರು. ಅದರಲ್ಲಿ ಪ್ರಮುಖರು ಎಂದರೆ ಬಾಲ ಸರಸ್ವತಿ, ಕೃಷ್ಣ ಸರಸ್ವತಿ, ಉಪೇಂದ್ರ ಸರಸ್ವತಿ, ಮಾಧವ ಸರಸ್ವತಿ, ಸಚ್ಚಿದಾನಂದ ಸರಸ್ವತಿ, ಜ್ಞಾನಜ್ಯೋತಿ ಸರಸ್ವತಿ ಹಾಗೂ ಸಿದ್ಧಯೋಗಿ ಮುಂತಾದ ಶಿಷ್ಯರು ಗುರುವಿಗೆ ಪ್ರಿಯರಾಗಿ ಧನ್ಯರಾದರು. ಗುರುಗಳು ತೀರ್ಥಯಾತ್ರೆ ಕೈಗೊಂಡು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ ಗಂಗಾಸಾಗರದ ಮೂಲಕ ಪ್ರಯಾಗ ಕ್ಷೇತ್ರವನ್ನು ತಲುಪಿದರು. ಅಲ್ಲಿ ಕೆಲವು ಕಾಲ ತಂಗಿದ್ದರು. ಆಗ ಮಾಧವ ಎಂಬ ವಿಪ್ರನಿಗೆ ಸನ್ಯಾಸ ದೀಕ್ಷೆ ನೀಡಿ ಮಾಧವ ಸರಸ್ವತಿ ಎಂದು ಹೆಸರಿಟ್ಟರು. ಇಲ್ಲಿ ಶಿಷ್ಯ ಸಂತತಿ ಹೆಚ್ಚಿತು. ಮುಂದೆ ಉತ್ತರದ ಯಾತ್ರೆಯನ್ನು ಪೂರೈಸಿದ ನರಸಿಂಹ ಸರಸ್ವತಿ ಯತಿಗಳು ತಮ್ಮ ತಾಯಿಗೆ ಮಾತು ಕೊಟ್ಟಂತೆ 32ನೇ ವಯಸ್ಸಿಗೆ ಜನ್ಮಸ್ಥಳವಾದ ಕಾರಂಜಾ ಗ್ರಾಮಕ್ಕೆ ಬಂದರು. ಪೂರ್ವಾಶ್ರಮದ ಎಲ್ಲಾ ಬಂಧುಗಳ ಮನೆಯಲ್ಲಿ ಏಕಕಾಲದಲ್ಲಿ ಕಾಣಿಸಿಕೊಂಡರು. ಮಾತಾಪಿತರರಿಗೆ ಶ್ರೀಪಾದ ಶ್ರೀವಲ್ಲಭರ ದರ್ಶನ ನೀಡಿದರು ಮತ್ತು 3 ಸಹೋದರರನ್ನು ಆಶೀರ್ವದಿಸಿದರು. ಸಹೋದರಿ ರತ್ನಾಯಿಯ ಗತಿಯನ್ನು ತಿಳಿಸಿ ಪರಿಹಾರವನ್ನೂ ಹೇಳಿದರು. ಗ್ರಾಮದಲ್ಲಿ ಅನಾರೋಗ್ಯದಿಂದ ನರಳುತ್ತಿದ್ದವರಿಗೆ ವೈದ್ಯರಾಗಿ ಚಿಕಿತ್ಸೆ ಕೊಟ್ಟರು. ಪ್ರಾಂತ್ಯದ ಯವನ ದೊರೆ ಮಹಾಕ್ರೂರಿಯಾಗಿದ್ದನು. ಆತನು ಗೋ ಹಾಗೂ ಬ್ರಾಹ್ಮಣರ ಹಂತಕನಾಗಿದ್ದನು. ಸಾಯಂ ದೇವನನ್ನು ಅವನಿಂದ ರಕ್ಷಿಸಿದರು. ಮುಂದೆ ಮಾಂಜರಿಕಾ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಮಾಧವಾರಣ್ಯ ಎಂಬ ನರಸಿಂಹ ದೇವರ ಭಕ್ತನಿಗೆ ಗುರುಗಳು ಮಾನಸ ನರಸಿಂಹ ಮೂರ್ತಿಯಾಗಿ ಕಂಡರು. ಅವನು ಸ್ತೋತ್ರಗಳನ್ನು ರಚಿಸಿ ಗುರುಗಳನ್ನು ಸ್ತುತಿಸಿದನು. ಸಂತುಷ್ಟರಾಗಿ ಸದ್ಗತಿಯಾಗುವಂತೆ ಅನುಗ್ರಹಿಸಿದರು. ಹೀಗೆ ಗುರುಗಳು ಅನೇಕರ ಕಷ್ಟ ಮತ್ತು ಬಡತನ ಪರಿಹರಿಸಿದರು. ಹಾಗೆ ಹಲವರ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನೋಪದೇಶ ಮಾಡಿದರು. ಮುಂದೆ ವೈದ್ಯನಾಥ ಕ್ಷೇತ್ರದಿಂದ ಬಿಲ್ಲವಾಡಿ ಗ್ರಾಮಕ್ಕೆ ಬಂದು ಸಮೀಪದ ಕೃಷ್ಣಾ ನದಿ ತೀರದ ಔದುಂಬರ ವೃಕ್ಷದ ಸನ್ನಿಧಿಯಲ್ಲಿ ತಮ್ಮ ಚಾತುರ್ಮಾಸ್ಯ ವ್ರತವನ್ನು ಆಚರಿಸಿದರು. ಅಲ್ಲಿದ್ದ ಒಬ್ಬ ಪಂಡಿತನ ಮಗ ಜ್ಞಾನಕ್ಕಾಗಿ ಭುವನೇಶ್ವರಿ ದೇವಿಯನ್ನು ಆರಾಧಿಸುತ್ತಿದ್ದನು. ದೇವಿಯ ಅಣತಿಯಂತೆ ಗುರುಗಳ ಬಳಿ ಬಂದನು. ಗುರುಗಳ ಅನುಗ್ರಹದಿಂದ ಅವನಿಗೆ ಸಕಲ ವಿದ್ಯೆಗಳೂ ಕರಗತವಾದವು. ಭಿಕ್ಷಾವೃತ್ತಿ ಮಾಡುತ್ತಿದ್ದ ಗುರುಭಕ್ತರಿಗೆ ಸಂಪತ್ತಿನ ನಿಧಿ ದೊರೆಯುವಂತೆ ಮಾಡಿದರು. ನಂತರ ಗಾಣಗಾಪುರಕ್ಕೆ ಬಂದು ಕೆಲವು ಕಾಲವಿದ್ದು ಸಾವಿರಾರು ಭಕ್ತರಿಗೆ ಅನುಗ್ರಹ ಮಾಡಿ ತಮ್ಮ ಅವತಾರ ಮುಗಿಸುವ ಕಾಲದಲ್ಲಿ ಆಪ್ತ ಶಿಷ್ಯರನ್ನು ಗುಪ್ತವಾಗಿ ಕರೆದು, ಮಕ್ಕಳೇ, ನಾವಿನ್ನು ಶ್ರೀಶೈಲ ಮಹಾಕ್ಷೇತ್ರಕ್ಕೆ ಹೊರಡುತ್ತೇವೆ. ಅಲ್ಲಿ ರಹಸ್ಯವಾಗಿರುತ್ತೇವೆ. ಆದರೂ ನಮ್ಮ ಗಾಣಗಾಪುರದ ಸನ್ನಿಧಾನ ನಿರಂತರವಾಗಿ ಇದ್ದೇ ಇರುತ್ತದೆ ಎಂದು ಹೇಳಿದ ಶ್ರೀ ಗುರುಗಳು ಶಿಷ್ಯರಿಗೆ ಅನುಗ್ರಹಿಸಿ ಶ್ರೀಶೈಲದ ಬಳಿ ಇರುವ ಕದಳಿವನಕ್ಕೆ ಹೊರಟರು. ಜನರೆಲ್ಲ ನೋಡುತ್ತಿದ್ದಂತೆ ಗುರುಗಳು ಅದೃಶ್ಯರಾದರು. ಜಠಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಭಜೇವನಿಶಂ. ಶ್ರೀ ಗುರುದೇವ ದತ್ತ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರ.